ಎಸ್ ಸರ್, ಹೇಳೋಣ ಬೇರೆ. ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಬದಲಾವಣೆ, ಯಾಕಂದ್ರೆ ಬಿಜೆಪಿ ಬರದೇ ಹೋದ್ರು ಅಲ್ಲಿ ಸಾಧನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಸೀಟ್ಗಳನ್ನ ನೋಡಿ, ಅಲ್ಲಿ ಜನ ಏನು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಯಾವ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಏನು ಅಂತಲೂ ಕೂಡ ಗೊತ್ತಿರಲಿಲ್ಲ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ. ಆದರೆ ಮೋದಿಜಿಯವರ ಒಂದು ಸಂಕಲ್ಪ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಯಾವ ವೇಗದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಬಹಳ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ, ಅಲ್ಲಿರ್ತಕ್ಕಂಥ ದಲಿತರಿಗೂ ಕೂಡ ಆರಕ್ಷತೆಯನ್ನು ಕೊಡ್ತಕ್ಕಂಥದ್ದು, ಇವೆಲ್ಲೂ ಕೂಡ ಅನೇಕ ಹೊಸ ಹೊಸ ವಿಚಾರಗಳ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಕಡೆ ಒಲವನ್ನು ನಿಶ್ಚಿತವಾಗಿ ತೋರಿಸಿದ್ದಾರೆ. ಅಲ್ಲಿ ಹತ್ತತ್ರ 30 ಸ್ಥಾನಗಳು ಹತ್ತತ್ರ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತಗೊಳ್ತಾ ಇರ್ತಕ್ಕಂಥದ್ದು ಕೂಡ ಉತ್ತಮ ಬೆಳವಣಿಗೆ. ಎಸ್ ಸರ್, ಹೇಳೋಣ ಬೇರೆ. ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಬದಲಾವಣೆ, ಯಾಕಂದ್ರೆ ಬಿಜೆಪಿ ಬರದೇ ಹೋದ್ರು ಅಲ್ಲಿ ಸಾಧನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಸೀಟ್ಗಳನ್ನ ನೋಡಿ, ಅಲ್ಲಿ ಜನ ಏನು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಯಾವ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಏನು ಅಂತಲೂ ಕೂಡ ಗೊತ್ತಿರಲಿಲ್ಲ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ. ಆದರೆ ಮೋದಿಜಿಯವರ ಒಂದು ಸಂಕಲ್ಪ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಯಾವ ವೇಗದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಬಹಳ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ, ಅಲ್ಲಿರ್ತಕ್ಕಂಥ ದಲಿತರಿಗೂ ಕೂಡ ಆರಕ್ಷತೆಯನ್ನು ಕೊಡ್ತಕ್ಕಂಥದ್ದು, ಇವೆಲ್ಲೂ ಕೂಡ ಅನೇಕ ಹೊಸ ಹೊಸ ವಿಚಾರಗಳ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಕಡೆ ಒಲವನ್ನು ನಿಶ್ಚಿತವಾಗಿ ತೋರಿಸಿದ್ದಾರೆ. ಅಲ್ಲಿ ಹತ್ತತ್ರ 30 ಸ್ಥಾನಗಳು ಹತ್ತತ್ರ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತಗೊಳ್ತಾ ಇರ್ತಕ್ಕಂಥದ್ದು ಕೂಡ ಉತ್ತಮ ಬೆಳವಣಿಗೆ. ಎಸ್ ಸರ್, ಹೇಳೋಣ ಬೇರೆ. ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಬದಲಾವಣೆ, ಯಾಕಂದ್ರೆ ಬಿಜೆಪಿ ಬರದೇ ಹೋದ್ರು ಅಲ್ಲಿ ಸಾಧನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ. ಸೀಟ್ಗಳನ್ನ ನೋಡಿ, ಅಲ್ಲಿ ಜನ ಏನು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಯಾವ ಜಮ್ಮು ಕಾಶ್ಮೀರದಲ್ಲಿ ಅಭಿವೃದ್ಧಿ ಅಂತ ಹೇಳಿದ್ರೆ ಏನು ಅಂತಲೂ ಕೂಡ ಗೊತ್ತಿರಲಿಲ್ಲ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ. ಆದರೆ ಮೋದಿಜಿಯವರ ಒಂದು ಸಂಕಲ್ಪ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳು ಯಾವ ವೇಗದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಬಹಳ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ, ಅಲ್ಲಿರ್ತಕ್ಕಂಥ ದಲಿತರಿಗೂ ಕೂಡ ಆರಕ್ಷತೆಯನ್ನು ಕೊಡ್ತಕ್ಕಂಥದ್ದು, ಇವೆಲ್ಲೂ ಕೂಡ ಅನೇಕ ಹೊಸ ಹೊಸ ವಿಚಾರಗಳ ಮಧ್ಯೆ ಭಾರತೀಯ ಜನತಾ ಪಾರ್ಟಿ ಕಡೆ ಒಲವನ್ನು ನಿಶ್ಚಿತವಾಗಿ ತೋರಿಸಿದ್ದಾರೆ. ಅಲ್ಲಿ ಹತ್ತತ್ರ 30 ಸ್ಥಾನಗಳು ಹತ್ತತ್ರ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ತಗೊಳ್ತಾ ಇರ್ತಕ್ಕಂಥದ್ದು ಕೂಡ ಉತ್ತಮ ಬೆಳವಣಿಗೆ.